ನಮಸ್ಕಾರ ವೀಕ್ಷಕರೇ, ಇವತ್ತು ಯಲ್ಲಟ್ಟಿ ಕೊಣ್ಣೂರು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗಾಗಿ ಫುಡ್ ಫೆಸ್ಟಿವಲ್, ಸೈನ್ಸ್ ಎಕ್ಸಿಬಿಷನ್ ಮತ್ತು ಇನ್ನೂ ಹಲವಾರು ಪ್ರಯೋಗಾತ್ಮಕ ವಿಶೇಷ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಫುಡ್ ಫೆಸ್ಟಿವಲ್ನಲ್ಲಿ ವಿದ್ಯಾರ್ಥಿಗಳೇ ಹೋಮ್ ಮೇಡ್ ಮನೆಯಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳು, ತರಕಾರಿ ಇನ್ನು ಮುಂತಾದ ಹಲವು ಪದಾರ್ಥಗಳನ್ನು ಶಾಲೆಯಲ್ಲಿ ತಂದು ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಮಾರಾಟ ಮಾಡುವ ಮೂಲಕ ವಿಶೇಷ ಗಮನವನ್ನು ಸೆಳೆದರು. ನುಗ್ಗಿಕಾಯಿ, ಟೊಮ್ಯಾಟೊ ಪಲ್ಯ ಎಲ್ಲ ತರ ಮಾಡ್ತೀವಿ. ಇದು 10 ಇದು 10 ಆಮೇಲೆ ಇದು 10 ಇದು 5 ರೂಪಾಯಿ ರೀ. ನೆಕ್ಸ್ಟ್ ಇದು 10 ರೀ. ಇದು 5 ರೂಪಾಯಿ. ಇದು 10. ಹಾ ರೀ. ಎಲ್ಲ ತರ ಸೈನ್ಸ್ ಎಕ್ಸಿಬಿಷನ್, ಆರ್ಟ್ ಎಕ್ಸಿಬಿಷನ್, ಫುಡ್ ಫೆಸ್ಟಿವಲ್ ಎಲ್ಲ ತರ ಮಾಡ್ತೀವಿ. ಹಾ, ಫುಡ್ ಫೆಸ್ಟಿವಲ್, ಸೈನ್ಸ್ ಎಕ್ಸಿಬಿಷನ್, ಆರ್ಟ್ ಎಕ್ಸಿಬಿಷನ್ ಅಷ್ಟು ಅದಾವ್ರಿ. ನಾನ 100 ರೂಪಾಯಿ ಬಂದವ್ರಿ. ಹಾ ರೀ. 300. ಇನ್ನು ಬರ್ತಾ ಕಸ್ಟಮರ್ಸ್ ಬರತ್ತಾರೆ. ಪಾಲಕರು ಕೂಡ ಖುಷಿಯಾಗಿ ಮಕ್ಕಳು ತಯಾರಿಸಿಕೊಂಡು ಬಂದಿರುವ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಖರೀದಿ ಮಾಡುವ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಏನ್ರಿ ಇವತ್ತು ಸ್ಕೂಲಲ್ಲಿ ವಿಶೇಷ? ಕೊಣ್ಣೂರು ಸ್ಕೂಲಲ್ಲಿ ಏನ್ ಹೆಸರು? ಏನಪ್ಪ ನಿನ್ನ ಹೆಸರು? ಸಿದ್ಧಾರ್ಥ ಸೌದತ್ತಿ. ಸೌದತ್ತಿ. ಏನ್ ಮಾಡಿದ ಇವತ್ತು? ಪಾನಿಪುರಿ, ಮಜ್ಜಿಗೆ. ಏನ್ ಪ್ಲೇಟು? ಪಾನಿಪುರಿ 10 ರೂಪಾಯಿಗೆ 5. ಮಜ್ಜಿಗೆ 5 ರೂಪಾಯಿ. ಮಜ್ಜಿಗೆ 5 ರೂಪಾಯಿ. ಓಕೆ ಮೇಡಮ್, ಯಾವ ಕ್ಲಾಸ್ ಓದ್ತಾ ಇದ್ದಾನ್ರಿ ಮಗು? 5th ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಓಕೆ, ಪ್ರತಿ ವರ್ಷ ಮಾಡ್ತಾರಾ ಕೊಣ್ಣೂರು ಸ್ಕೂಲಲ್ಲಿ? ಹಾಂ, ಓಕೆ. ಏನು ಅನಿಸ್ತೀರಿ ಸ್ಕೂಲ್ ಬಗ್ಗೆ? ಹಾಂ, ಓಕೆ. ಮಕ್ಕಳಿಗೂ ಕೂಡ ಜನರಲ್ ನಾಲೆಜ್ ಬರುತ್ತೆ ಅಂತೆ ಫುಡ್ ಫೆಸ್ಟಿವಲ್ನಿಂದ. ಇದಾದ ನಂತರ ಉದ್ಘಾಟಕರಾಗಿ ಬಂದ ಅತಿಥಿಗಳು ಕೂಡ ಕೊಣ್ಣೂರು ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಶಿಕ್ಷಕರ ಈ ಪ್ರಯತ್ನವನ್ನು ಶ್ಲಾಘಿಸಿದರು. ನಾನು ಡಾಕ್ಟರ್ ಲಿಂಗಾನಂದ ಕೆ ಗವಿಮಠ್, ಜೀವಶಾಸ್ತ್ರ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಮಖಂಡಿ. ಇವತ್ತಿನ ದಿವಸ ಕೊಣ್ಣೂರು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಮಾಡಿದ್ದಾರೆ. ಮಕ್ಕಳೆಲ್ಲ ಎಲ್ಲ ರೀತಿ ಡಿಫ್ರೆಂಟ್ ವೆರೈಟಿ ಫುಡ್ಗಳನ್ನ ಸ್ವತಃ ಮಕ್ಕಳೇ ತಯಾರು ಮಾಡಿ ಇವತ್ತಿನ ದಿವಸ ಎಕ್ಸಿಬಿಷನ್ ಮಾಡಿದ್ದಾರೆ. ಇಲ್ಲಿ ಶಿಕ್ಷಕರ ಶ್ರಮವೂ ಬಹಳಷ್ಟಿದೆ. ಎಲ್ಲ ತಮ್ಮ ವರ್ಗದ ಗುರುಗಳು ಮತ್ತು ಎಲ್ಲ ಶಿಕ್ಷಕರು ಸೇರಿ ಈ ಫುಡ್ ಫೆಸ್ಟಿವಲನ್ನು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಲ್ಲ ಗುರುಗಳಿಗೆ, ವಿದ್ಯಾರ್ಥಿಗಳಿಗೆ ನಾನು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ಕೊಣ್ಣೂರು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು, ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಸಾಮಾನ್ಯ ಜ್ಞಾನವನ್ನು ಅವರಲ್ಲಿ ನೀಡುವ ಕಾಳಜಿ ಇಟ್ಟುಕೊಂಡು ಇಂತಹ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ವರದಿ ರಮೇಶ್ ಕಾಂಬ್ಳೆ, ಯಲ್ಲಟ್ಟಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ
ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ, ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.